ಎಲ್ಲವ ಮರೆತು ನಾ ಹಾಡುವೆ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವ ನಾ ಹಾಡುವೆ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ನಿನ್ನನು ಎಂದು ಕೈ ಬಿಡನೆಂದು ನುಡಿದ ನಿನ್ ವಾಗ್ದಾನ ಮರೆಯನು ನಾ. ನಿನ್ನನು ಎಂದು ಕೈ ಬಿಡನೆಂದು ನುಡಿದ ನಿನ್ ವಾಗ್ದಾನ ಮರೆಯನು ನಾ. ನಿನ್ನಯ ಆರೂಪ ಎಂದೆಂದು ಎನ್ನಲಿ ಅಳಿಯದಿರುವುದು ಎಂದು. ನಿನ್ನಯ ರೂಪ ಎಂದೆಂದು ಎನ್ನಲಿ ಅಳಿಯದಿರುವುದು ಎಂದು. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವ ನಾ ಹಾಡುವೆ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ಕುಂಬಾರನಂತೆ ಮಡಿಕೆಯ ಹಾಗೆ ನನ್ನನು ನೀನು ರೂಪಿಸಬಾ. ಕುಂಬಾರನಂತೆ ಮಡಿಕೆಯ ಹಾಗೆ ನನ್ನನು ನೀನು ರೂಪಿಸಬಾ. ಶುದ್ಧಿಸು ನೀಯನ್ನ ನಿನ್ ಕೈಗಳಿಂದ ದರ್ಶನ ನೀಡೆನಗೆ. ಶುದ್ಧಿಸು ನೀಯನ್ನ ನಿನ್ ಕೈಗಳಿಂದ ದರ್ಶನ ನೀಡೆನಗೆ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವ ನಾ ಹಾಡುವೆ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ವಿಶೇಷ ಗೀತೆಯನ್ನ ಹಾಡಿದ ಜಾನ್ ಡೇವಿಡ್ ರವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯವು ದೈವಿಕ ಮನ್ನವನ್ನ ನಾವು ಕೇಳ್ತಕ್ಕಂತ ಸಮಯವಾಗಿದೆ. ನನ್ನ ಟೀಚರ್ ಕ್ಯಾಮ್ಲಿ ಅವರು ಈ ದಿನದ ಸಂದೇಶವನ್ನ ತರುವಂತವರಾಗಿದ್ದಾರೆ. ಸಿಸ್ಟರ್ ಕ್ಯಾಮ್ಲಿ, ಇಟ್ಸ್ ಅ great time to break the bread of life. I welcome you to our morning Hechiravagidu Prarthisu group. Good morning, everybody. Thank you so much, Savi. I just want to say an apology for my husband. There was a little mix-up, and he's actually at work tonight, and he doesn't come home for another hour. So I told him I would take care of it for him today. So I just pretty much finishing up this particular presentation. So it's been good. So please say your prayer for me. I will pray and go right into it. It's not going to be long, but I hope it will be very, very impactful for everyone. I don't know who is translating, but you could go ahead and summarize what I just said. Thanks. Elders Chinnappa Satvik is going to help you. Yes, sister. Thank you, sister. Good morning. I'm going to translate your message. Yeah. Let me translate your first words. ಎಲ್ಲರಿಗೂ ಶುಭ ಮುಂಜಾನೆಯನ್ನ ಕೋರುತ್ತೇನೆ.
ಸಹೋದರಿ ಸವಿತಾ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ ಬಯಸುತ್ತೇನೆ. ಹಾಗೇನ ಮೊದಲು ನಮ್ಮ ಯಜಮಾನರು ಇದನ್ನ ಪಾಠವನ್ನ ತಗೋಬೇಕಾಗಿತ್ತು, ಅದ್ರ ಕಾರಣಗಳಿಂದ ಅವ್ರು ತೆಗೆದುಕೊಳ್ಳಾಗ್ಲಿಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ಕ್ಷಮೆಯನ್ನ ಯಾಚಿಸುತ್ತೇನೆ. ನಾವೆಲ್ಲರೂ ಸೇರಿ ದೇವರ ವಾಕ್ಯವನ್ನ ಕಲಿಯೋಣ. Thank you very much. Now, I am very happy to be here with everybody again. This is going to be part 3 of the highest grace, the hardest lesson. ಇಲ್ಲಿ ಈ ದಿನ ನಿಮ್ಮ ಜೊತೆ ಇರುವುದಕ್ಕೆ ಬಹಳ ಸಂತೋಷ ಪಡುತ್ತೇನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೃಪೆಯ ಬಗ್ಗೆ ಪರಮಾಮೂಲ್ಯವಾದ ಒಂದು ಕೃಪೆ ಮತ್ತು ಅದರ ಕಲಿಯುವಂತಹ ಕಠಿಣವಾದ ಒಂದು ಪಾಠ, ಅದರ ಬಗ್ಗೆ ನಾವು ಇವತ್ತು ಕಲಿಯುವುದಕ್ಕೆ ಹೋಗೋಣ. Okay, so let me just say a short word of prayer for us. Father in heaven, thank you so much for being with us this morning. We ask for your Holy Spirit to lead, guide, and teach us. In Jesus' name we pray. Amen. 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 So the last time, I think this was last week, we talked about how Jesus humbled himself to become nothing so that the Father could be everything. ಕಳೆದ ವಾರ ನಾವು ಹೇಗೆ ಯೇಸು ಕ್ರಿಸ್ತನು ತನ್ನನ್ನು ತಾನು ತಗ್ಗಿಸಿಕೊಂಡು ದೀನನಾಗಿ ನಮಗೋಸ್ಕರ ಈ ಲೋಕದಲ್ಲಿ ಬಂದು ಬಾಳಿದನು ಎಂಬುದರ ಬಗ್ಗೆ ನಾವು ತಿಳಿದುಕೊಂಡೆವು, ಧ್ಯಾನಿಸಿದೆವು. So we looked at several texts in the Bible that demonstrated this position that he took, especially him being the majesty of heaven, all because he loves us. ನಾವು ಸತ್ಯವೇದದಲ್ಲಿ ಅನೇಕ ಪಠ್ಯಗಳನ್ನು ತೆಗೆದುಕೊಂಡು ಈ ವಿಷಯವನ್ನ ಕಲಿತಿದ್ದೇವೆ. ಯೇಸು ಕ್ರಿಸ್ತನು ಪರಲೋಕದಿಂದ ಹೇಗೆ ಆ ಒಂದು ವಿಭ್ರಮ ಅಲ್ಲಿದ್ದಂತಹ ಒಂದು ದೊಡ್ಡ ಎಲ್ಲವನ್ನ ತ್ಯಜಿಸಿ ಆತನು ಇಲ್ಲಿ ಹೇಗೆ ದೀನನಾಗಿ ಬಂದನು ಎಂಬುದರ ಬಗ್ಗೆ ನಾವು ಕಲಿತಿದ್ದೇವೆ. So let us take a look at some of those texts. ಆ ಒಂದು ಕೆಲವು ಪಠ್ಯಗಳನ್ನ ಸತ್ಯವೇದದಲ್ಲಿ ಬಳಸಿದಂತ ಪಠ್ಯಗಳನ್ನು ನಾವು ನೋಡೋಣ. Okay, so the humility of Jesus, he says in Luke 22 verse 7, he said, I am among you as he that serveth. ಇಲ್ಲಿ ಲೂಕನ ಬರೆದ ಸುವಾರ್ತೆ 22. Yes, Luke 27 verse 22, and it's also on the screen. Okay. Let me share it here. Yes, sister, 22:27. I will read it in Kannada. Yes. ಯಾವನು ಹೆಚ್ಚಿನವನು? ಊಟಕ್ಕೆ ಕೂತವನೋ ಸೇವೆ ಮಾಡುವನೋ? ಊಟಕ್ಕೆ ಕೂತವನಲ್ಲವೇ? Yes. He also said in John 5 verse 19, the Son of Man can do nothing of himself. ಇಲ್ಲಿ ನಾವು ಯೋಹಾನ 5ನೇ ಅಧ್ಯಾಯ 19ನೇ ವಚನದಲ್ಲಿ ಹೀಗೆ ನಾವು ಓದುತ್ತೇವೆ ನೋಡಿ. ಅದಕ್ಕೆ ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡ್ತಾನೆ ಹೊರತು ತನ್ನಷ್ಟಕ್ಕೆ ತಾನು ಏನೂ ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೆ ಮಗನೂ ಮಾಡುತ್ತಾನೆ. ಅಂದ್ರೆ ಮಗನಾದ ದೇವರು ಅಂದ್ರೆ ಮನುಷ್ಯ ಕುಮಾರನು ಏನೂ ಅಲ್ಲದವನಾಗಿ ತನ್ನನ್ನು ತಾನು ಪರಿಗಣಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. These are texts that we looked at last week, so I'm going to go to the next screen. He also said, showing us the humility of his life in John 8 verse 28, I do nothing of myself. ಇಲ್ಲಿ ಯೇಸು ಕ್ರಿಸ್ತನು ತನ್ನನ್ನು ತಾನು ಅಲ್ಲಗಳೆದುಕೊಂಡು ನಿರಾಕರಿಸಿಕೊಂಡು ದೀನನಾಗಿ ಹೇಳುವ ಮಾತೇನೆಂದರೆ, ಐ ಡು ನಥಿಂಗ್ ಆಫ್ ಮೈ ಸೆಲ್ಫ್, ಅಂದ್ರೆ ನಾನು ನನ್ನಷ್ಟಕ್ಕೆ ಏನೂ ಮಾಡುವುದಿಲ್ಲ ಎಂಬುದಾಗಿ. Amen. And in John 8:50 he said, I seek not my own glory. ಇಲ್ಲಿ ಆತನು ಸ್ವಾರ್ಥನಾಗಿ ಇರದೆ ತನ್ನ ಮಹಿಮೆಯನ್ನು ತಾನು ಹಂಬಲಿಸುವುದಿಲ್ಲ ಎಂಬುದಾಗಿ ಇಲ್ಲಿ ಹೇಳುತ್ತಾನೆ.
Now, Jesus did this just for our sake and for our example. ನಮಗೋಸ್ಕರ, ನಮಗೆ ಮಾದರಿಯಾಗುವುದಕ್ಕೋಸ್ಕರ ಕ್ರಿಸ್ತನು ಇದೆಲ್ಲವನ್ನ ಮಾಡಿದ್ದಾನೆ. But for what purpose did he do it for us? What? But for what purpose did he do it for us? ಯಾವ ಒಂದು ಉದ್ದೇಶಕ್ಕೋಸ್ಕರ ಇವೆಲ್ಲವನ್ನ ಮಾಡಿದ್ದಾನೆ? He did it because he loves us. ಯಾಕೆಂದರೆ ಆತನು ನಮ್ಮನ್ನು ಅಪಾರವಾಗಿ ಪ್ರೀತಿಸಿದ್ದಾನೆ. He did it because he created us in his own image. ನಮ್ಮನ್ನು ತನ್ನ ಸಾರೂಪ್ಯಕ್ಕೆ ಸರಿಯಾಗಿ ನಮ್ಮನ್ನು ಸೃಷ್ಟಿಸಿರುವುದರಿಂದ ಇದೆಲ್ಲವನ್ನು ನಮಗೋಸ್ಕರ ಮಾಡಿದ್ದಾನೆ. But now that image is almost totally lost. ಆದರೆ ಈ ಸಾರೂಪ್ಯವು ಸಂಪೂರ್ಣವಾಗಿ ಹಾಳಾಗಿದೆ, ಕಳೆದು ಹೋಗಿದೆ. He did it to restore his image back in us again, so no one else can do this except him. ಆತನನ್ನ ಹೊರತು ಮತ್ಯಾರು ಮಾಡಲಾಗದ ಕೆಲಸವನ್ನ ಆತನು ಕೈಗೆತ್ತಿಕೊಂಡಿದ್ದಾನೆ. ಅದೇನೆಂದರೆ ನಾವು ಕಳೆದುಕೊಂಡಿರುವ ಸಾರೂಪ್ಯವನ್ನು ಮತ್ತೆ ಪುನರ್ಸ್ಥಾಪಿಸುವುದಕ್ಕೋಸ್ಕರ ಆತನು ಹೀಗೆ ಮಾಡಿದ್ದಾನೆ. He did it because he wants us to be with him again. ಯಾಕೆಂದರೆ ಆತನು ಇದೆಲ್ಲವನ್ನ ಮಾಡಿದ್ದು ಯಾಕೆಂದರೆ ಮತ್ತೊಮ್ಮೆ ನಮ್ಮ ಜೊತೆ ಆತನು ಅನ್ಯೋನ್ಯವಾಗಿರುವುದಕ್ಕೋಸ್ಕರ. But we cannot, I'm sorry, hold on. But we cannot, right, but we cannot expect to be with him if we do not reflect his image and his character. ಆತನ ಗುಣ ಸ್ವಭಾವವನ್ನು ಮತ್ತು ಸಾರೂಪ್ಯಕ್ಕೆ ಸರಿಯಾಗಿ ನಾವು ಪರಿವರ್ತನೆಗೊಳ್ಳದಿದ್ದರೆ ಖಂಡಿತವಾಗಿಯೂ ಆತನ ಸನ್ನಿಧಿಯಲ್ಲಿ ಸಂಸರ್ಗದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. Right. And this character is his character of humility. ಆ ಒಂದು ಗುಣ ಸ್ವಭಾವವೇನೆಂದರೆ ತನ್ನನ್ನು ತಾನು ತಗ್ಗಿಸಿಕೊಂಡಿರುವ ಆ ದೀನತೆಯೇ ಆಗಿರುತ್ತದೆ. And so as his bride, he took it upon himself the responsibility of reflecting the image of his father to us, him being our husband. ತನ್ನ ತಂದೆಯ ಒಂದು ಸಾರೂಪ್ಯವನ್ನ ನಮ್ಮಲ್ಲಿ ಉಂಟು ಮಾಡುವುದಕ್ಕೋಸ್ಕರ ಆತನು ಮನುಷ್ಯ ರೂಪವನ್ನ ತೆಗೆದುಕೊಂಡು ಬಂದನು. Amen. He did this just so that the two of us can truly become one in mind and in character. ನಾವು ಮನಸ್ಸಿನಲ್ಲಿಯೂ ಮತ್ತು ಗುಣ ಸ್ವಭಾವದಲ್ಲೂ ಒಂದೇ ರೀತಿಯಾಗಿರುವುದಕ್ಕೆ ಆಗುವಂತೆ ಇದೆಲ್ಲವನ್ನು ನಮಗೆ ಮಾಡಿದ್ದಾನೆ. So when we think of this, the life of Christ should be so highlighted in our mind that this lesson of humility becomes our very redemption. ಈ ಒಂದು ಪಾಠ ಏನಿದೆ, ದೀನತೆಯನ್ನ ಆತನು ಧರಿಸಿಕೊಂಡಿರುವುದು ನಮ್ಮ ಒಂದು ಮಾದರಿಗೋಸ್ಕರ, ನಮಗೆ ಒಂದು ಪಾಠವನ್ನ ತಿಳಿಸುವುದಕ್ಕೋಸ್ಕರ ಆತನು ಈ ಪರಿಸ್ಥಿತಿಯನ್ನ ತೆಗೆದುಕೊಂಡನು. Right. Humility becomes our redemption, our source of being saved. ಆತನ ದೀನತೆಯೇ ನಮ್ಮ ವಿಮೋಚನೆಯ ಒಂದು ಆಕರವಾಗಿದೆ ಅಂತಂದ್ರೆ ಮೂಲವಾಗಿದೆ, ಸೋರ್ಸ್, ಮೂಲ, ಸಂಪನ್ಮೂಲವಾಗಿದೆ. Okay. Please. It is this humility that is to be shown or demonstrated in our lives, how we understand and how we accept how we have. Let me say this one more time. It is this humility that when it is seen in our lives, it shows that we accept and understand that how God has redeemed and saved us through Jesus. ದೇವರು ನಮ್ಮನ್ನು ರಕ್ಷಿಸಿ ಹೇಗೆ ಉಳಿಸಿದನು ಕ್ರಿಸ್ತನ ಮೂಲಕ ಎಂಬುದನ್ನ ಅರ್ಥ ಮಾಡಿಕೊಳ್ಳುವುದೇ ಇದಾಗಿ ಈ ಒಂದು ದೀನತೆಯಿಂದ ನಾವು ಇದೆಲ್ಲವನ್ನ ಪಡ್ಕೊಂಡಿದ್ದೇವೆ ಅನ್ನುವ ಒಂದು ಅದನ್ನ ಅರ್ಥ ಮಾಡಿಕೊಳ್ಳುವ ತಿಳುವಳಿಕೆ ನಮ್ಮಲ್ಲಿ ಉಂಟಾಗಬೇಕಾಗಿದೆ. ಆತನ ದೀನತೆಯೇ ನಮ್ಮ ವಿಮೋಚನೆ. Amen. Amen. So let us consider again the life of Christ.
ಆದ್ದರಿಂದ ನಾವು ಯೇಸು ಕ್ರಿಸ್ತನ ಜೀವಿತವನ್ನ ಪರಿಗಣಿಸಿಕೊಂಡು ಈ ದಿನ ಈ ಪಾಠವನ್ನ ಕಲಿಯೋಣ. So the life of humility of Jesus was so essential to the redemption of man that he became nothing. ಯೇಸು ಕ್ರಿಸ್ತನ ಈ ದೀನತೆಯ ಒಂದು ಜೀವಿತವು ನಮಗೆ ನಮ್ಮ ರಕ್ಷಣೆಗೆ ಅದೇ ಆಧಾರವಾಗಿದೆ. He became nothing so that the Father would be everything to him and in him. ತನ್ನನ್ನು ತಾನು ಸಂಪೂರ್ಣವಾಗಿ ಬರೆದು ಮಾಡಿಕೊಂಡು ತಂದೆಯ ಒಂದು ಚಿತ್ತಕ್ಕೆ ಅನುಸಾರವಾಗಿ ಆತನು ಈ ಲೋಕದಲ್ಲಿ ಮನುಷ್ಯನ ಅವತಾರವನ್ನ ತೆಗೆದುಕೊಂಡು ನಮ್ಮೊಡನೆ ಜೀವಿಸಿ ನಮಗೆ ರಕ್ಷಣೆಯನ್ನು ಉಂಟು ಮಾಡಿದನು. This is how we need to become in the presence of God. ಹಾಗೆಯೇ ಆತನು ಹೇಗೆ ತನ್ನನ್ನು ತಾನು ತಗ್ಗಿಸಿಕೊಂಡು ವಿನೀತನಾಗಿ ವಿನಮ್ರನಾಗಿ ದೀನತೆಯನ್ನು ಧರಿಸಿಕೊಂಡನೋ ಹಾಗೆ ನಾವು ದೇವರ ಸನ್ನಿಧಿಯಲ್ಲಿ ನಾವು ವಿನೀತರಾಗಬೇಕಾಗಿದೆ. We need to be so humbled that only the Father will receive the glory of being the one and only true God. ನಾವು ದೇವರ ಮುಂದೆ ಅಂದ್ರೆ ಆತನು ಮಹಾ ಮಹಿಮನು ಆಗಿರುವುದರಿಂದ ಮಹಿಮೆಯು ಅವನಲ್ಲಿರುವುದರಿಂದ ನಾವು ಆತನ ಮುಂದೆ ನಮ್ಮನ್ನ ತಗ್ಗಿಸಿಕೊಳ್ಳಬೇಕು, ವಿನೀತರಾಗಿ ವಿನಮ್ರರಾಗಿ ದೀನ ಭಾವವನ್ನು ಹೊಂದಿಕೊಳ್ಳಬೇಕು. We need to become so humble that when the world sees us, they will only see Jesus. ಲೋಕವು ನಮ್ಮನ್ನು ನೋಡುವಾಗ ನಮ್ಮಲ್ಲಿರುವ ದೀನತೆ ನಮ್ಮಲ್ಲಿರುವ ವಿನಮ್ರತೆಯನ್ನು ನೋಡಿ ಅವು ಕ್ರಿಸ್ತನನ್ನ ಕಾಣುವಂತವರಾಗಿರಬೇಕು. Jesus showed us in his life while he was here on earth how he resigned himself totally to his Father. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಹೇಗೆ ಅವನು ಸಂಪೂರ್ಣವಾಗಿ ದೇವರಿಗೆ ತನ್ನನ್ನು ಒಪ್ಪಿಸಿಕೊಂಡು ಜೀವಿಸಿದೋ ಹಾಗೆ ನಾವು ಜೀವಿಸಬೇಕು. He did this so that his Father will receive all the glory and have his name vindicated in this great controversy. ಈ ಮಹಾ ಹೋರಾಟದಲ್ಲಿ ಯೇಸು ಕ್ರಿಸ್ತನು ಹೀಗೆ ಮಾಡಿದ್ದು ಏಕೆಂದರೆ ಎಲ್ಲಾ ಮಹಿಮೆಯು ದೇವರಿಗೆ ಸಲ್ಲಬೇಕು, ಆತನೇ ಎಲ್ಲದರಲ್ಲೂ ಸ್ತುತಿಪಾತ್ರನಾಗಬೇಕೆಂಬ ಕಾರಣಕ್ಕೋಸ್ಕರ ಯೇಸು ಕ್ರಿಸ್ತನು ತಂದೆಯನ್ನ ಅವನು ಎತ್ತರದಲ್ಲಿಟ್ಟನು. Yes, his lesson of humility to us is heard in this very text, Matthew 10 verse 27. ಮತ್ತಾಯ 10ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ಈ ಒಂದು ದೀನತೆಯನ್ನ ನೋಡುತ್ತೇವೆ. 10:27 sister. Yes sir, 10:27. Yes sir, I am going to read for you. ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ. Yes, it says, whosoever will be chief among you, let him be your servant. Now, a servant should not be a person that is looked down upon, but oftentimes they are with some of the most degrading thoughts and words. ನಾವು ಸೇವಕರು ಎಂದು ಹೇಳುವಾಗ ಅವರನ್ನ ಬಹಳ ಅಸಡ್ಡೆಯಿಂದ ನೋಡಬಾರದು. ಸೇವಕರಿಂದಲೂ ಮಹಾ ಕಾರ್ಯಗಳು ಆಗುವುದನ್ನ ನಾವು ನೋಡುತ್ತೇವೆ. But Jesus wanted his bride to know and become as humble as he is. ಯೇಸು ಕ್ರಿಸ್ತನು ಸಹ ಸೇವಕರಂತೆ ದೀನ ಭಾವವನ್ನು ಧರಿಸಿಕೊಂಡು ನಮ್ಮ ಮಧ್ಯೆ ವಾಸಿಸಿದನು. He expected men, especially those who professed his name, and especially his disciples, to become as humble as he was. ತಾನು ಹೇಗೆ ಕರ್ತನಾಗಿದ್ದಾಗ್ಯೂ ರಾಜರಾಗಿದ್ದಾಗ್ಯೂ ತನ್ನನ್ನು ತಗ್ಗಿಸಿಕೊಂಡು ಸೇವಕನಂತೆ ಆದನು, ಹಾಗೆಯೇ ಆತನ ಅನುಯಾಯಿಗಳು ಶಿಷ್ಯರೆನಿಸಿಕೊಳ್ಳುವ ನಾವು ಸಹ ಅಷ್ಟೇ ವಿನಮ್ರರಾಗಿ ದೀನತೆಯಲ್ಲಿ ತಗ್ಗಿಸಿಕೊಳ್ಳಬೇಕೆಂಬುದನ್ನ ಬಯಸುತ್ತಾನೆ. He spoke of humility often. ಅನೇಕ ಸ್ಥಳಗಳಲ್ಲಿ ಆಗಾಗ್ಗೆ ಆತನು ಈ ದೀನ ಭಾವದ ಬಗ್ಗೆ ಸ್ವಭಾವದ ಬಗ್ಗೆ ಹೇಳುವಂತವನಾಗಿರುತ್ತಾನೆ. He taught it with every opportunity that he had.
ಅದರ ವಿಷಯದಲ್ಲಿ ಬರುವಂತಹ ಎಲ್ಲ ಅವಕಾಶಗಳನ್ನ ಉಪಯೋಗಿಸಿಕೊಂಡು ದೀನತೆಯನ್ನ ಆತನು ಪ್ರದರ್ಶಿಸುತ್ತಾನೆ. He started this teaching of humility at the very beginning of his ministry in the Beatitudes. ಈ ಒಂದು ತನ್ನ ಸೇವೆಯ ಆರಂಭದಲ್ಲಿಯೇ ಆ ಪರ್ವತ ಪ್ರಸಂಗದಲ್ಲಿಯೇ ಆತನು ಈ ದೀನತೆಯ ಬಗ್ಗೆ ನಮಗೆ ಬೋಧಿಸುವನಾಗಿದ್ದಾನೆ. Yes, the Beatitude is also known as the Sermon on the Mount in Matthew chapter 5. ಈ ಒಂದು ಬ್ಯಾಟಿಟ್ಯೂಡ್ ಅಂತಂದ್ರೆ ಪರ್ವತ ಪ್ರಸಂಗವೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವರಾಗಿದ್ದೇವೆ. Here in the Sermon on the Mount, the people waited with high expectations that he was going to be their leader and take charge of the government and be their new possible king on earth. ಈ ಪರ್ವತ ಪ್ರಸಂಗದ ವೇಳೆಯಲ್ಲಿ ಜನರು ಆತನೇ ನಮ್ಮ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಂಡು ನಮ್ಮನ್ನು ನಡೆಸುವಾಗಿದ್ದಾನೆ ಎಂಬ ನಿರೀಕ್ಷೆ ಇಟ್ಟುಕೊಂಡು ಅಲ್ಲಿ ನೆರೆದು ಬಂದಿರುತ್ತಾರೆ. Excuse me, brother, I have a question for you. Do you have the Desire of Ages close by you? Pardon me, sister, what question did you ask me? Do you have the Desire of Ages close to you? Yes, sister, I have that book with me. I will go through that. Yes, you just give me the text. Let me open it. Perfect. I'm going to come to it in a second, but I want to ask you to please get to page 301. 301. Yes. But I'm not ready for it yet. I just want to prepare you for it. Okay. Let me read it. It is my History of Redemption with me. I will open it. Okay. It's the book it's the book, The Desire of Ages. Yes. I have opened Desire of Ages book is with me. I have opened it to the chapter 31, the Sermon on the Mount. Okay, and it's on page 301. I hope you have the right thing. Yes, it is 301 is there. Yeah. Okay, great. That's good. Now hold that for me and let's get back to the slide here. So Yes. the people were waiting for Jesus to tell them that he was going to be their new leader and king. ಯೇಸು ಕ್ರಿಸ್ತನು ನಮಗೆ ಹೊಸ ನಾಯಕನಾಗಿ ಒಬ್ಬ ಹೊಸ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವಂತವನಾಗಿರುತ್ತಾನೆ ಎಂಬುದಾಗಿ ಜನರು ಅಪೇಕ್ಷಿಸಿಕೊಂಡು ನಿರೀಕ್ಷಿಸಿಕೊಂಡು ಅಲ್ಲಿ ನೆರೆದು ಬಂದಿದ್ದಾರೆ. Yes, even his disciples were thinking this. Pardon me, sister. Even his disciples were thinking this. ಈ ರೀತಿಯಾಗಿಯೇ ಆತನ ಶಿಷ್ಯರು ಸಹ ಯೋಚಿಸಿಕೊಂಡೇ ಅಲ್ಲಿದ್ದಾರೆ. But when he said, "Blessed are the poor in spirit, for theirs is the kingdom of heaven," many were disappointed. ಯಾವಾಗ ಆತನು ಪರ್ವತ ಪ್ರಸಂಗದಲ್ಲಿ ದೀನರಾಗಿರುವವರು ಧನ್ಯರು ಎಂಬುದಾಗಿ ಪರಲೋಕ ರಾಜ್ಯವು ಅವರದು ಎಂಬುದಾಗಿ ಹೇಳಿದನು, ಅಲ್ಲಿರುವವರೆಲ್ಲರಿಗೂ ಒಂದು ನಿರಾಶೆ ಉಂಟಾಯಿತು. Yet this state of being poor in spirit was the open gate through which anyone could enter the kingdom of heaven. ಯಾರಾದರೂ ಸರಿ ಪರಲೋಕ ರಾಜ್ಯವನ್ನ ಪ್ರವೇಶಿಸುವುದಕ್ಕೆ ಅಗತ್ಯವಾದ ಸ್ವಭಾವ ಯಾವುದೆಂದರೆ ದೀನರಾಗಿರುವುದು, ಆತ್ಮದಲ್ಲಿ ಬಡವರಾಗಿರುವುದು. Then Jesus said, "Blessed are the meek, for they shall inherit the earth." ಅಲ್ಲಿ ಮತ್ತೆ ಸ್ವಾಮಿ ಹೇಳುವಂತವನಾಗಿದ್ದಾನೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ. This was a shock to the people. They were very disappointed to hear that. ಅವರು ಇದನ್ನ ಕೇಳಿ ಅವರಿಗೆ ಮನಸ್ಸಿಗೆ ಆಘಾತವಾಯಿತು, ಮಾತ್ರವಲ್ಲದೆ ಅವರು ನಿರಾಶೆಗೊಂಡರು. Because many of them were poor and they were looking for someone to be their leader to take care of them. ಅಲ್ಲಿ ನೆರೆದು ಬಂದಿದ್ದವರು ಹೆಚ್ಚಿನವರು ಬಡವರಾಗಿದ್ದರು. ಅವರಿಗೆ ಬಡತನದಿಂದ ಸಿರಿತನಕ್ಕೆ ಹೋಗುವಂತಹ ನಿರೀಕ್ಷೆಯನ್ನ ಇಟ್ಟುಕೊಂಡು ಅವರು ಅಲ್ಲಿ ನೆರೆದು ಬಂದಿದ್ದರು. But in the mind and the teaching of Jesus, the poor who have nothing in themselves, to them is the kingdom of heaven. ಇಲ್ಲಿ ಯೇಸು ಕ್ರಿಸ್ತನು ಹೇಳುವುದೇನೆಂದರೆ, ಬಡತನವನ್ನ ಆತನು ಹೀಯಾಳಿಸದೆ
ಬಡವರಾಗಿರುವರು ಜನರು ಅವರು ತಾನೇ ಪರಲೋಕ ರಾಜ್ಯಕ್ಕೆ ಯೋಗ್ಯರು ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. And to the meek who seeks nothing in themselves, theirs is the kingdom, the earth shall be. ಯಾರು ಈ ಮೀಕ್ ಅಂತಂದ್ರೆ ದೀನರಾಗಿರ್ತಾರೋ ಶಾಂತರಾಗಿರ್ತಾರೋ ಅವ್ರು ತಮಗೋಸ್ಕರ ತಾವು ಏನೂ ನೋಡಿಕೊಳ್ಳುವುದಿಲ್ಲ, ಅವರು ದೇವರಿಗೆ ಎಲ್ಲದರಲ್ಲೂ ದೇವರಿಗೆ ಅವರು ವಿಧೇಯರಾಗಿ ಆತನನ್ನ ಆಧಾರ ಮಾಡಿಕೊಂಡು ಬಾಳುತ್ತಾರೆ ಎಂಬುದು ಇಲ್ಲಿ ಯೇಸು ಕ್ರಿಸ್ತನ ಒಂದು ಅಭಿಪ್ರಾಯವಾಗಿತ್ತು. So for the heavenly and earthly life, humility is the secret of blessings. ಎಲ್ಲಾ ಒಂದು ಆಶೀರ್ವಾದಗಳಿಗೆ ಪರಲೋಕದಲ್ಲಿ ಆಗಲಿ ಭೂಲೋಕದಲ್ಲಿ ಆಗಲಿ ಅದರ ಒಂದು ರಹಸ್ಯವೇನೆಂದರೆ ನಮ್ಮ ಒಂದು ದೀನತೆಯ ಸ್ವಭಾವವೇ ನಮಗೆ ಬೇಕಾಗಿರುವಂತದ್ದಾಗಿರುತ್ತದೆ. Here Jesus tells them and tells us to learn of him. He offers himself as our very own teacher. ಆತನು ಇಲ್ಲಿ ನನ್ನಲ್ಲಿ ಕಲಿತುಕೊಳ್ಳಿ, ನನ್ನ ಹಾಗೆ ಇರ್ರಿ ಎಂಬುದಾಗಿ ಬೋಧನೆಯನ್ನ ಮಾಡುವಂತಹ ಬೋಧಕನಾಗಿ ನಮಗೆ ಹೇಳುವಂತವನಾಗಿದ್ದಾನೆ. He desires to teach us and offer us meekness and lowliness in life. ನಮ್ಮ ಜೀವಿತದಲ್ಲಿ ಆತನು ಶಾಂತತೆಯನ್ನ ಅಂದ್ರೆ ದೀನತೆಯನ್ನ ಮತ್ತು ತಿಳಿಸಿಕೊಳ್ಳುವಿಕೆಯನ್ನ ಆತನು ನಮಗೆ ಬೋಧಿಸುವುದನ್ನ ಇಲ್ಲಿ ನೋಡುತ್ತೇವೆ. Because in this life, the humility that he is teaching us is then to become our very own salvation. ಇಲ್ಲಿ ನಾವು ಯೇಸು ಕ್ರಿಸ್ತನೇ ಸ್ವತಃ ತಾನು ತನ್ನನ್ನು ದೀನನಾಗಿ ಮಾಡಿದ್ದರಿಂದ ಈ ದೀನತೆ ಎಂಬುದು ನಮ್ಮ ರಕ್ಷಣೆಗೆ ಬೇಕಾಗಿರುವ ಅತ್ಯಗತ್ಯವಾದ ಒಂದು ಸ್ವಭಾವವಾಗಿದೆ. Now, I would like for you to listen to this quote in the Desire of Ages about what Jesus says about the blessed are the meek. ಇಲ್ಲಿ ಈ ಡಿಸೈರ್ ಆಫ್ ಏಜಸ್ ಯುಗ ಯುಗಗಳ ಬಯಕೆ ಎಂಬುದಾಗಿ ನಾವು ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೇವೆ. ಇಲ್ಲಿ ಯೇಸು ಕ್ರಿಸ್ತನು ಹೇಗೆ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂತಹ ಈ ದಿನ ಸ್ವಭಾವನ ಎತ್ತಿ ಹಿಡಿಯುತ್ತಾರೆ ಎಂಬುದನ್ನು ನೋಡ್ತೇವೆ. Okay, now I'm going to read it in English and then you can translate it by reading it in your book. It says, ಇದು ಇಂಗ್ಲಿಷ್ ನಲ್ಲಿ ಇದೆ, ಇದನ್ನ ಕನ್ನಡದಲ್ಲಿ ಇದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ತೇವೆ. Okay, it says, blessed are, this is from the book Desire of Ages, page 301, paragraph 3. ಇಲ್ಲಿ ಡಿಸೈರ್ ಆಫ್ ಏಜಸ್ ಎಂಬ ಪುಸ್ತಕದ 301ನೇ ಪುಟ 3ನೇ ಒಂದು ವಾಕ್ಯ ವೃಂದವಾಗಿದೆ. It says, blessed are the meek. The difficulties we have to encounter may be very much lessened by that meekness which hides itself in Christ. If we possess the humility of our Master, we shall rise above the slights, the rebuffs, the annoyances to which we are daily exposed, and they will cease to cast a gloom over the spirit. The highest evidence of nobility in a Christian is self-control. He who under abuse or cruelty fails to maintain a calm and trustful spirit robs God of his right to reveal in him his own perfection of character. Lowliness of heart is the strength that gives victory to the followers of Christ. It is the token of their connection with the courts above. ಇದು ಕನ್ನಡದಲ್ಲಿ ಹೀಗಿದೆ, ಬ್ಲೆಸ್ಸೆಡ್ ಆರ್ ದ ಮೇಕ್ ಅಂತಂದ್ರೆ ದೀನ ಸ್ವಭಾವ ಉಳ್ಳವರು ತಾನೇ ಆಶೀರ್ವದಿಸಲ್ಪಟ್ಟವರು ಭಾಗ್ಯವಂತರು. ನಮ್ಮ ಜೀವಿತದಲ್ಲಿರುವಂತಹ ಈ ಕಷ್ಟಗಳು, ನಾವು ಎದುರಿಸಬಹುದಾದಂತಹ ಈ ಎಲ್ಲಾ ಒಂದು ಕಷ್ಟಗಳು ನಮಗೆ ಒಂದು ಪಾಠವನ್ನ, ಯಾವ ಪಾಠ? ದೀನತೆಯ ಪಾಠವನ್ನ ನಮ್ಮಲ್ಲಿ ಕಲಿಸ್ಕೊಡುವಂತದ್ದಾಗಿವೆ. ಇದು ತಾನೇ ನಮ್ಮನ್ನ ಕ್ರಿಸ್ತನಲ್ಲಿ ನಮ್ಮನ್ನು ಬಚ್ಚಿಡುವಂತದ್ದಾಗಿದೆ. ಇಫ್ ವಿ ಪೊಸೆಸ್ ದ ಹ್ಯೂಮಿಲಿಟಿ ಆಫ್ ಅವರ್ ಮಾಸ್ಟರ್, ನಮ್ಮ ಗುರುವಿನಂತೆಯೇ ನಮ್ಮ ಗುರುವಿನಲ್ಲಿರುವಂತಹ ಈ ದೀನತೆಯನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡರೆ, ವಿ ಶಲ್ ರೈಸ್ ಅಬೌವ್ ದ ಸ್ಲೈಡ್ಸ್ ಅಂಡ್ ರಿಬಫ್ಸ್, ಅಂದ್ರೆ ಈ ಲೋಕದಲ್ಲಿ ಎಲ್ಲಾ ಒಂದು ನಿಕೃಷ್ಟತೆಯ ಮೇಲೆ ನಾವು ನಿಲ್ಲುತ್ತೇವೆ. ದ ಅನಾಯ್ಸ್ ಅಂದ್ರೆ ನಮಗಿರುವಂತ ಎಲ್ಲ ಮಾನಸಿಕ ಒತ್ತಡಗಳನ್ನ ಮೀರುತ್ತೇವೆ. ಟು ವಿಚ್ ವಿ ಆರ್
ಡೈಲಿ ಎಕ್ಸ್ಪೋಸ್ಡ್, ಪ್ರತಿನಿತ್ಯವೂ ಇಂತಹ ಒಂದು ಮಾನಸಿಕ ಒತ್ತಡಗಳಲ್ಲಿ ನಾವು ಇರುವಂತವರಾಗಿರುತ್ತೇವೆ. ಅಂಡ್ ದೇ ವಿಲ್ ಸೀಸ್ ಟು ಕ್ಯಾಸ್ಟ್ ಎ ಗ್ಲೂಮ್ ಓವರ್ ದ ಸ್ಪಿರಿಟ್. ಇವು ತಾನೇ ನಮ್ಮ ಒಂದು ಮನಸ್ಸಿನ ಹುರುಪನ್ನ, ಉತ್ಸಾಹವನ್ನ ಕಳೆಯುವಂತವುಗಳಾಗಿರುತ್ತವೆ. The highest evidence of nobility in a Christian is self control. ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಬಹಳ ಒಂದು ಪ್ರಧಾನವಾದುದು ಒಂದು ಸೆಲ್ಫ್ ಕಂಟ್ರೋಲ್ ಅಂತಂದ್ರೆ ನಮ್ಮನ್ನ ನಾವು ನಿಯಂತ್ರಿಸಿಕೊಳ್ಳುವುದು, ಸ್ವ ನಿಗ್ರಹ ಮಾಡಿಕೊಳ್ಳುವುದು. He who under abuse or cruelty fails to maintain a calm and trustful spirit robs God of his right to reveal in him his own perfection of character. ಯಾವ ವ್ಯಕ್ತಿಯು ಈ ಒಂದು ಗುಣಸ್ವಭಾವವನ್ನ ಮಾಡಿಕೊಳ್ಳುವುದಿಲ್ಲವೋ ಆತನು ದೇವರ ಒಂದು ಸ್ವಭಾವವನ್ನ ತೋರಿಸಿಕೊಳ್ಳಲಾಗದೆ ಆತನು ಈ ಒಂದು ಸಂಪೂರ್ಣತೆ, ಈ ಸ್ವಭಾವದ ಸಂಪೂರ್ಣತೆಯನ್ನ ಆತನು ತನ್ನ ಜೀವಿತದಲ್ಲಿ ತೋರಿಸಲಾರ. ಲೋಲಿನೆಸ್ ಆಫ್ ಹಾರ್ಟ್ ಈಸ್ ದ ಸ್ಟ್ರೆಂತ್ ದಟ್ ಗಿವ್ಸ್ ವಿಕ್ಟರಿ ಟು ದ ಫಾಲೋವರ್ಸ್ ಆಫ್ ಕ್ರೈಸ್ಟ್. ಅಂದರೆ ಯಾರು ಹೃದಯದಲ್ಲಿ ತಮ್ಮನ್ನ ತಾವು ತಗ್ಗಿಸಿಕೊಂಡಿದ್ದಾರೋ ಅವರು ಯೇಸು ಕ್ರಿಸ್ತನಲ್ಲಿ ಜಯವನ್ನ ಹೊಂದಿ ಬಲವನ್ನ ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ಹೇಳುತ್ತದೆ. ಇಟ್ ಈಸ್ ದ ಟೋಕನ್ ಆಫ್ ದೇರ್ ಕನೆಕ್ಷನ್ ವಿತ್ ದ ಕೋರ್ಟ್ಸ್ ಅಬೌವ್. ಇದು ನಾವು ಆ ಪರಲೋಕ ಸಂಸ್ಥಾನದವರಿಗೆ ಸಂಪರ್ಕದಲ್ಲಿದ್ದೇವೆ, ಸಂಬಂಧ ಇಟ್ಟುಕೊಂಡಿದ್ದೇವೆ ಅನ್ನೋದಕ್ಕೆ ಇದೇ ಒಂದು ಟೋಕನ್, ಅಂದ್ರೆ ಇದು ಒಂದು ಗುರುತಿನ ಬಿಲ್ಲೆ ಎಂಬುದಾಗಿ ವಾಕ್ಯವು ನಮಗೆ ಈ ಒಂದು ದೀನತೆಯ ಬಗ್ಗೆ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ. ಎಸ್ ಸಿಸ್ಟರ್, please continue. Thank you so much. When we get upset and when we get angry and irritated, it is very important for us to understand why we got angry. ನಾವು ಯಾವುದಾದ್ರೂ ವಿಷಯದಲ್ಲಿ ಕಿರಿಕಿರಿ ಮಾಡಿಕೊಂಡು ನಾವು ಕೋಪ ಮಾಡಿಕೊಂಡರೆ ನಿಜವಾಗಿಯೂ ನಾವು ಯಾಕೆ ಆ ಒಂದು ಕೋಪದ ಪರಿಸ್ಥಿತಿಗೆ, ಸ್ವಭಾವಕ್ಕೆ ನಾವು ತಿರುಗಿಕೊಂಡವು ಎಂಬುದನ್ನ ನಾವು ಪರೀಕ್ಷಿಸಿಕೊಳ್ಳಬೇಕು. When we get angry, the true reason for us getting upset and angry, it is because we were hurt. ನಾವು ಯಾಕೆ ಕೋಪ ಮಾಡಿಕೊಳ್ಳುತ್ತೇವೆ? ಯಾಕೆಂದ್ರೆ ನಾವು ಹೃದಯದಲ್ಲಿ ನಮ್ಮನ್ನು ನಾವು ನೊಂದುಕೊಂಡು ನಾವು ಅವಮಾನಿತರಾಗುವುದನ್ನು ನಾವು ನೋಡ್ತೇವೆ. ಆದ್ರಿಂದ ನಾವು ಕೋಪವನ್ನ ಪ್ರಕಟಿಸುತ್ತೇವೆ. We were hurt because somebody either disrespected us, or they didn't understand us, or they were insensitive, but anger stems from us being hurt. ನಾವು ಏಕೆ ಹೀಗೆ ಮನಸ್ಸಿನಲ್ಲಿ ಈ ನೊಂದುಕೊಳ್ಳುತ್ತೇವೆ ಅಂದರೆ, ಯಾರಾದ್ರೂ ಒಬ್ಬರು ನಮಗೆ ಅವಮಾನ ಮಾಡಿರಬಹುದು, ಯಾರಾದ್ರೂ ನಮಗೆ ವಿರುದ್ಧವಾಗಿ ಮಾತಾಡಿರಬಹುದು. ಅಂತ ಸಂದರ್ಭಗಳಲ್ಲಿ ನಾವು ಹೀಗೆ ಈ ಹರ್ಟ್ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ನೊಂದ್ಕೊಳ್ತೇವೆ. And so we can turn to God in our anger and tell him why we are so hurt to the point where we are upset. ನಾವು ದೇವರ ಮುಂದೆ ಈ ರೀತಿ ಕೋಪವನ್ನ ಪ್ರದರ್ಶಿಸ್ತೇವೆ. ನಾವು ಯಾಕೆ ಹೀಗೆ ಮಾಡಿದ್ದೇವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. Right. Now, as we get back to the lesson or our devotional, his disciples did not understand what Jesus was teaching about humility. ಇಲ್ಲಿ ಪಾಠವನ್ನ ನಾವು ಧ್ಯಾನ ಮಾಡ್ತಾ ಇರುವಾಗ ನಿಜವಾಗಿಯೂ ಯಾವ ಪರಿಸ್ಥಿತಿ ಇದೆ ಅಂತಂದ್ರೆ, ಆತನು ದೀನತೆಯ ಮಹತ್ವವನ್ನ ಬೋಧಿಸುತ್ತಿರುವಾಗ ಶಿಷ್ಯರೇ ಅದನ್ನ ಅರ್ಥ ಮಾಡಿಕೊಳ್ಳದ ಪರಿಸ್ಥಿತಿಯಲ್ಲಿ ಇದ್ದಾರೆ. Instead, his own disciples were arguing about who is the greatest. ಆದರೆ ಅದಕ್ಕೆ ಬದಲಾಗಿ ಶಿಷ್ಯರು ನಮ್ಮಲ್ಲಿ ಯಾರು ಹೆಚ್ಚಿನವರು ಎಂಬುದಾಗಿ ವಾಗ್ವಾದ ಮಾಡುವಂತವರಾಗಿರುತ್ತಾರೆ. When they went to ask him who is the greatest, he set a child before them and said, "Whosoever humbled himself as this little child, the same is the greatest in the kingdom of heaven." ಇಲ್ಲಿ ತಮ್ಮಷ್ಟಕ್ಕೆ ತಾವು ಶಿಷ್ಯರು ನಮ್ಮಲ್ಲಿ ಯಾರು ಹೆಚ್ಚಿನವರು ಎಂಬುದಾಗಿ ವಾಗ್ವಾದ ಮಾಡುತ್ತಿರುವಾಗ ಯೇಸು ಕ್ರಿಸ್ತನು ಆ ಒಂದು ಮಗುವನ್ನ ತೆಗೆದುಕೊಂಡು, ಯಾರು ಈ ಮಗುವಿನಂತೆ ತಮ್ಮನ್ನ ತಾವು ತಗ್ಗಿಸಿಕೊಂಡಿರುತ್ತಾರೋ, ಈ ಚಿಕ್ಕ ಮಗುವಿನಂತೆ ಸ್ವಭಾವದಲ್ಲಿ ಆಗದೆ ಹೋಗುತ್ತಾರೋ, ಅವರು ಎಂದಿಗೂ ಪರಲೋಕ ರಾಜ್ಯವನ್ನು ಕಾಣಲಾಗುವುದಿಲ್ಲ. ಕಾಣಬೇಕು ಎಂದರೆ ಚಿಕ್ಕ ಮಗುವಿನಂತೆ ಅವರು ದೀನತೆ ಉಳ್ಳವರಾಗಿರಬೇಕು ಎಂಬುದಾಗಿ ಬೋಧಿಸುತ್ತಾನೆ. Right, that was Matthew 18 verse 4. Whosoever humble himself as this little child, the same is the greatest in the kingdom of heaven.
This ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವರಾಗಿದ್ದಾರೋ ಅವರು ತಾನೇ ದೇವರ ದೃಷ್ಟಿಯಲ್ಲಿ, ಪರಲೋಕದ ದೃಷ್ಟಿಯಲ್ಲಿ ದೊಡ್ಡವರೆನಿಸಿಕೊಳ್ಳುತ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನು ಮತ್ತಾಯ 18:4 ಹೇಳುವಂತವನಾಗಿದ್ದಾನೆ. This answer by Jesus showed that true heavenly mindedness, the chief of all great graces, is humility. True heavenly mindedness is the chief of all the graces is humility. ಯಾರು ಪರಲೋಕದಲ್ಲಿ ದೊಡ್ಡವನಾಗಿರುತ್ತಾನೋ ಅವನು ಹೇಗಿರಬೇಕು ಅಂತಂದ್ರೆ, ಆತನು ಖಂಡಿತವಾಗಿಯೂ ತನ್ನನ್ನ ತಗ್ಗಿಸಿಕೊಂಡು ದೀನನಾಗಿರುವುದೇ ತಾನೇ ಈ ಟ್ರೂ. ವಾಟ್ ಈಸ್ ದಟ್ ಟ್ರೂ, ಸಿಸ್ಟರ್? The true heavenly, the true mindset, the person who thinks about heaven. ಇದು ಪರಲೋಕ ಭಾವ ಅಂದ್ರೆ ಈ ಮನಸ್ಸಿನ ಭಾವ, ನಿಜವಾದ ಪರಲೋಕದ ಮನಸ್ಸಿನ ಭಾವ ಇದಾಗಿರುತ್ತದೆ, ದೀನತೆನ್ನುವುದು. They will understand that the chief of all graces is humility. ಅವರಿಗೆ ಈ ಒಂದು ಕೃಪೆಯ ಎಲ್ಲಾ ಪ್ರಾಮುಖ್ಯತೆ ಏನೆಂದರೆ ಅದು ಕೇವಲ ನಾವು ದೀನರಾಗಿರುವುದೇ ಎಂಬುದನ್ನ ಅದು ಕಲಿಸಿಕೊಡುತ್ತದೆ. Right. So the best characteristic that we can have is one of humility. ನಮ್ಮಲ್ಲಿರುವಂತಹ ಪರಮ ಶ್ರೇಷ್ಠ ಗುಣ ಯಾವುದಾದ್ರೂ ಇದ್ದರೆ, ಶ್ರೇಷ್ಠವೆನಿಸಿಕೊಳ್ಳುವ ಗುಣ ಒಂದಿದ್ದರೆ ಅದು ಬೇರೆ ಯಾವುದೂ ಅಲ್ಲ, ದೀನ ಸ್ವಭಾವ. Therefore, whosoever will be chief among you, Jesus says, let him be your servant. Matthew 10:27. ಇಲ್ಲಿ ಯೇಸು ಕ್ರಿಸ್ತನು ಹೇಳುವುದೇನೆಂದರೆ, ನಿಮ್ಮಲ್ಲಿ ಯಾರು ಮತ್ತೊಬ್ಬರನ್ನ ಸೇವಕರಾಗಿರುತ್ತಾರೋ ಮತ್ತು ತಗ್ಗಿಸಿಕೊಳ್ಳುತ್ತಾರೋ ಅವರು ತಾನೇ ಹೆಚ್ಚಿನವರು, ಮತ್ತು ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕದಲ್ಲಿ ಹೆಚ್ಚಿನವನು ಎಂಬುದಾಗಿ ಕ್ರಿಸ್ತನು ಶಿಷ್ಯರಿಗೆ ಬೋಧಿಸುವನಾಗಿದ್ದಾನೆ. So when the sons of Zebedee's mother came and asked Jesus for them to sit at the most honored position in the kingdom of God, Jesus' answer was to show that humility is the only ladder to honor in God's kingdom. ದೇವರ ರಾಜ್ಯದಲ್ಲಿ ಅವನು ಹೆಚ್ಚಿನವನೆನಿಸಿಕೊಳ್ಳುತ್ತಾನೆ ಎಂಬುದಾಗಿ ಹೇಳುವಾಗ ಅಲ್ಲಿ ಯೋಹಾನ ಮತ್ತು ಯಾಕೋಬರ ತಾಯಿ, ನನ್ನ ಮಕ್ಕಳು ನಿನ್ನ ಎಡಬಲದಲ್ಲಿ ಕೂತುಕೊಳ್ಳಬೇಕು ಅಂತ ಹೇಳುವಾಗ, ಈ ಯಾರು ತನ್ನನ್ನ ತಾವು ತಗ್ಗಿಸಿಕೊಳ್ತಾರೋ, ಯಾರು ತಂದೆಯ ಚಿತ್ತಾನುಸಾರವಾಗಿ ನಡ್ಕೊಳ್ಳುತ್ತಾರೋ ಅವರಿಗೆ ತಾನೇ ತಂದೆಯು ಸ್ಥಾನವನ್ನ ಕೊಡುವನಾಗಿದ್ದಾನೆ ಎಂಬುದಾಗಿ ಕ್ರಿಸ್ತನು ಹೇಳುತ್ತಾನೆ. So this humility involves self-abnegation or self-denial, and Jesus calls us to be servants of one another. ಇಲ್ಲಿ ಈ ಒಂದು ದೀನತೆ ನಮಗೆ ಹೇಗೆ ಬರುತ್ತದೆ? ಸೆಲ್ಫ್ ಅಬ್ನಿಗೇಷನ್ ಅಥವಾ ಸೆಲ್ಫ್ ಕಂಟ್ರೋಲ್, ತನ್ನನ್ನ ತಾನು ನಿಗ್ರಹಿಸಿಕೊಳ್ಳುವುದು, ಸ್ವನಿಯಂತ್ರಣವನ್ನ ಮಾಡಿಕೊಳ್ಳುವುದು. ಇದನ್ನೇ ತಾನೇ ಯೇಸು ಕ್ರಿಸ್ತನು ಸೆಲ್ಫ್ ಅಬ್ನಿಗೇಷನ್, ತನ್ನನ್ನು ನಿರಾಕರಿಸಿ ತನ್ನನ್ನ ನಿರಾಕರಣೆ ಮಾಡಿಕೊಳ್ಳುವಂತಹ ದೀನತೆಯುಳ್ಳ ಒಂದು ಸ್ವಭಾವದ ಬಗ್ಗೆ ಕ್ರಿಸ್ತನು ನಮಗೆ ಹೇಳುವನಾಗಿದ್ದಾನೆ. And so as we accept this heartily, with the whole heart, this service will be a most blessed and a new fuller liberty from sin and self. ನಾವು ಪಾಪರಹಿತರಾಗಿ ಜೀವಿಸಬೇಕು ಎಂದರೆ ಈ ಸೇವಕನ ಭಾವವನ್ನ ನಾವು ಮನಸ್ಸಿನಲ್ಲಿ ಒಪ್ಪಿಕೊಳ್ಬೇಕು, ಅದನ್ನು ಸ್ವೀಕಾರ ಮಾಡಬೇಕು, ನಾವು ನಮ್ಮನ್ನ ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ ಕ್ರಿಸ್ತನು ಬೋಧಿಸುತ್ತಾನೆ. Now, when we first start to learn how to become humble, fully humble before God, it may be hard because of the poison called pride. ನಾವು ದೇವರ ಮುಂದೆ ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳುವ ತಗ್ಗಿನ ಸ್ವಭಾವವನ್ನು ಹೊಂದಿಕೊಳ್ಳುವುದು ಬಹಳ ಕಷ್ಟ. ಯಾಕಂದರೆ ಇದಕ್ಕೆ ವ್ಯತಿರಿಕ್ತವಾದ ಒಂದು ವಿಷಮಕಾರಿಯಾದ ಒಂದು ಸ್ವಭಾವ ಏನೆಂದರೆ ನಮ್ಮಲ್ಲಿರುವ ಅಹಂಕಾರ ಅಥವಾ ಗರ್ವ ಪಡುವುದು. Because pride doesn't want to be nothing, it wants to be something. And so it will try to keep us from understanding what it means to be humble before God. ಈ ಗರ್ವವು ಏನೆಂದರೆ ಇದರಲ್ಲಿ ತನ್ನ ತಾನು ನಿರಾಕರಿಸಿಕೊಳ್ಳಲಾರದ ಒಂದು ಪರಿಸ್ಥಿತಿ ಆಗಿದೆ. ಆದ್ರಿಂದ ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಾರದ ಒಂದು ಸ್ವಭಾವ ಈ ಗರ್ವದಲ್ಲಿದೆ.
So let us not seek for exaltation or for recognition, but to walk humbly before our God. ನಮ್ಮ ದೇವರ ಮುಂದೆ ನಾವು ನಮ್ಮನ್ನ ಹೆಚ್ಚಿಸಿಕೊಳ್ಳದೆ ತಗ್ಗಿಸಿಕೊಂಡು ನಡೆಯಬೇಕು, ಆ ತಗ್ಗಿದ ಸ್ವಭಾವವನ್ನು ಹೊಂದಿಕೊಳ್ಳಬೇಕು ಎಂಬುದನ್ನ ನಾವು ಕಲ್ತುಕೊಳ್ಳೋಣ. Amen. So Micah 6 verse 8 says, He hath showeth thee, O man, what is good, and what does the Lord require of thee, but to do justly, and to love mercy, and to walk humbly with thy God. ಮೀಕಾದಲ್ಲಿ ಹೀಗೆ ಹೇಳುವಂತದ್ದಾಗಿದೆ, ಯಾವುದನ್ನು ತಾನೇ ದೇವರು ನಿಮ್ಮಿಂದ ನಿರೀಕ್ಷೆ ಮಾಡುತ್ತಾನೆ, ಆತನು ನ್ಯಾಯವಾಗಿ ನಡ್ಕೊಳ್ಳುವುದು, ವಿನಮ್ರನಾಗಿ ನಡ್ಕೊಳ್ಳುವುದು, ಇದನ್ನು ಮಾತ್ರ ನಿಮ್ಮಿಂದ ನಿರೀಕ್ಷಿಸುತ್ತಾನೆ ಹೊರತು ಇನ್ಯಾವುದರೂ ಅಲ್ಲ ಎಂಬುದಾಗಿ ದೇವರು ಹೇಳ್ತಾನೆ. ನಿಮ್ಗೆ ಏನು ನಡ್ಕೋಬೇಕು ಅನ್ನೋದು ಗೊತ್ತಿದೆ, ಆದ್ರೆ ವಿನಮ್ರವಾಗಿ ನಡ್ಕೊಳ್ಳೋದೇ ತಾನೆ ಆತನು ನಿಮ್ಮಿಂದ ನಿರೀಕ್ಷೆ ಮಾಡುವನಾಗಿದ್ದಾನೆ ಎಂಬ ಮೀಕನ 6ನೇ ಅಧ್ಯಾಯದಲ್ಲಿ ನಾವು ಓದುವರಾಗಿದ್ದೇವೆ. You please repeat the text, sister. Yes, Micah 6 verse 8. Yes, I will read it in Kannada. ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. Thank you, sister. Thank you. Yes. Then by his power and by his mighty power alone, he will enable us to walk humbly before him, so that the world may become acquainted to him by our lives. ನಮ್ಮ ಜೀವಿತದಲ್ಲಿ ನಾವು ದೇವರು ಎಂಥವನು, ಎಷ್ಟು ದೊಡ್ಡವನು ಎಂಬುದು ತೋರಿಸಬೇಕಾದ್ರೆ ನಾವು ನಮ್ಮನ್ನ ತಗ್ಗಿಸಿಕೊಂಡು ದೀನತೆಯ ಜೀವಿತದಿಂದ ಆತನ್ನ ಹೆಚ್ಚಿಸುವುದರಿಂದ ಇದು ಸಾಧ್ಯವಾಗುತ್ತದೆ. Amen. So let us remember his promise to us. ಆತನು ನಮಗೆ ಮಾಡಿರುವಂತ ವಾಗ್ದಾನವನ್ನ ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ, ಜ್ಞಾಪಕ ಮಾಡಿಕೊಳ್ಳೋಣ. He says in 2 Corinthians 12 verse 9, my grace is sufficient for thee. ಇಲ್ಲಿ 2ನೇ ಕೊರಿಂಥ 12ನೇ ಅಧ್ಯಾಯ 9ನೇ ವಚನದಲ್ಲಿ ನಿನಗೆ ನನ್ನ ಕೃಪೆಯೇ ಸಾಕು ಎಂಬುದಾಗಿ ದೇವರು ಕ್ರಿಸ್ತನು ಪೌಲನಿಗೆ ಹೇಳುವಂತ ಮಾತನ್ನು ನೋಡ್ತೇವೆ. For my strength is made perfect in weakness. ಇಲ್ಲಿ ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ಆತನು ನಮಗೆ ಹೇಳಿದ್ದಾನೆ. So let us humble ourselves under the mighty hand of God, that he may exalt us in due time. This is 1 Peter 5 and verse 6. ದೇವರ ಪರಾಕ್ರಮಗಳ ಹಸ್ತಗಳ ಮುಂದೆ ನಾವು ನಮ್ಮನ್ನ ತಗ್ಗಿಸಿಕೊಳ್ಳೋಣ, ಆಗ ಆತನು ನಮ್ಮನ್ನ ಮೇಲಕ್ಕೆತ್ತುವನು ಎಂಬುದಾಗಿ 1ನೇ ಪೇತ್ರದಲ್ಲಿ ನಾವು ಓದುವರಾಗುತ್ತೇವೆ. 1 Peter 5 and verse 6. Yes, 1 Peter 5 verse 6. ನೋಡಿ, 1ನೇ ಪೇತ್ರ 5ನೇ ಅಧ್ಯಾಯ 6ನೇ ವಚನವನ್ನ ನಾನು ಓದುವನಾಗಿದ್ದೇನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಅವನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ ಈ ವಾಕ್ಯವು ನಮಗೆ ಸ್ಪಷ್ಟಪಡಿಸುತ್ತದೆ. Thank you very much, my brother. That is all I have for tonight. ನನ್ನ ಪ್ರೀತಿಯ ಸಹೋದರನೇ, ದೇವರು ನಿನ್ನನ್ನು ಆಶೀರ್ವದಿಸಲಿ. ನಿಮಗೆ ಧನ್ಯವಾದಗಳು ಎಂಬುದಾಗಿ ಸಹೋದರನಿಗೂ ಹೇಳ್ತಾ ಇದ್ದಾರೆ, ನಿಮಗೂ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಈ ಒಂದು ಪಾಠವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳೋಣ. ಈ ಪಾಠ ನಮಗೆ ಹೊಸ ಒಂದು ಆಯಾಮವನ್ನ ಕೊಡುವಂತದ್ದಾಗಿದೆ. ಅಂತಹ ಒಂದು ನ್ಯೂ ಡೈಮೆನ್ಷನ್ ಅಂತ ಹೇಳ್ಬೋದು. ಈ ರಿಡೆಂಪ್ಷನ್ಗೆ, ರಕ್ಷಣೆಗೆ ನಾವು ಮಾಡ್ಕೊಳ್ಬೇಕಾಗಿರೋ ನ್ಯೂ ಡೈಮೆನ್ಷನ್ ಅಂದ್ರೆ ನಿಜವಾಗಿಯೂ ದೇವರು ಸಹೋದರಿ ಮುಖಾಂತರ ಮಾತಾಡಿದ್ದಾನೆ. ಅದನ್ನ ನನಗೂ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ದೇವರು ನಿಮ್ಮನ್ನೆಲ್ಲ ಆಶ್ವಾಸಲಿ ಪ್ರಿಯ ಸಹೋದರ ಸಹೋದರಿ. ದೈವಿಕ ಮನವನ್ನ ಬಡಿಸಿದ ಸಹೋದರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಅಂಡ್ ಇನ್ಸ್ಪೈರಿಂಗ್ ಮೆಸೇಜ್ ಫಾರ್ ದಿಸ್ ಟೈಮ್.
God Yes. bless your family and your ministry. Stay blessed, sister. Be healthy. So eagerly we are waiting for you to see in our place. So we all are Yes. keeping in our personal prayer and even in our group. Thank Yes. you, sister. Thank you, And everybody. okay, convey our greetings to brother Xavier and your son. Okay. Yes, I would tell them. Thank you, Yeah. everyone. Thank you, brother, for Good night. translating. Thank you, sister. Thank you. Good night, Thank you, good sister. night, Thank sister. you. Good night. Great message, sister. Thank you. I God has have to blessed you. I have to edit my PowerPoint because I did it very quickly, and then I would send it to Savvy by email. Okay, sister. We are going to take it, sister, from sister Savita. Yeah. Okay. Thank you. Great. Thank Thank you, everybody. you. Good night. Oh Thank wait, you, let Bye. me good pray sister. for Thank Sister. you. Good night. Good day. Good night. Can Good I day, pray? sister. Thank you. ಈ ಒಂದು ಸಮಯವು ಪ್ರಾರ್ಥನೆಯ ಸಮಯವಾಗಿದೆ. ಬೋಧಕರಾದ ಜಾನ್ಸನ್ ಯೇಸುದಾಸರವರು ಪ್ರಾರ್ಥನೆಯನ್ನ ಮಾಡ್ಬೇಕಾಗಿ ಕೇಳುವಂತೊಳಗಿದ್ದೇನೆ. ಹೋದ್ರೆ ಹಿರಿಯರಾದ ಸಿಸ್ಟರ್ ಅವರು ಪ್ರಾರ್ಥನೆ ಮಾಡಲಿ. ಪ್ರಾರ್ಥನೆ ಮಾಡಿ. ಕೇಳ್ತದ? ಹಾ. Can you hear me? Can you hear? Voice is heard? Yes, sir. Yes, sir. Am I audible? Yeah. Yes. Okay, let us pray. Our most gracious, loving Father in heaven, Father, we thank you so much this morning because you reflected your humility through your Son Jesus Christ when he was on this earth. Father, help us to be more humble like your Son Jesus. Father, in our own ability, in our own strength, it is not possible for us to be humble as your Son Jesus is. Lord, we need that strength that you give to us through the Holy Spirit. Father, we do not know the ways, we do not know how, but Lord, we yield ourselves totally to you and totally surrender ourselves to you. And in that total surrender, Lord, in that total yieldedness, in that total submission, Lord, not our will, but your will, not our ways, but your ways. And we pray, Father, that you will give us your humility, the humility that your Son Jesus had revealed that humility in his life. Lord, we resign ourselves totally to you. Lord, grant us this day thy grace as we humble ourselves under your mighty hand, so that the glory of our Father and our Son Jesus might be revealed in us to the world and the glory to be given to the Father. We give you the praise, we give you the glory. Thank you, Father, for bringing all of us together. Now fill us with thy Holy Spirit. And in the fullness of the Holy Spirit, under his rule and control and empowerment, that we might be like his Son Jesus, to the glory of our Father in heaven. Refresh us, anoint us, and lead us and guide us. In Jesus' mighty name we pray. Amen and amen. Amen. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮ ದೇವರ ಅನುಮತಿಯು ಐಕ್ಯತೆಯು ಸಹವಾಸವು ಇಂದು ಎಂದು ಸದಾ ಕಾಲವು ಕೂಡಿ ಬಂದಿರುವಂತಹ ಎಲ್ಲಾ ದೇವ ಮಂದಿಯ ಸಂಗಡ ಪ್ರತಿಯೊಂದು ಕುಟುಂಬ ಮಕ್ಕಳು ಅವರ ಬಂಧು ಬಳಗದ ಸಂಗಡ ಹಾಗೂ ಪ್ರಾರ್ಥನೆ ಜ್ಞಾಪನೆಗಳ ಸಂಗಡ ಈ ದಿನದಲ್ಲಿ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ತಂದಂತಹ ಸಹೋದರಿ ಜೇವಿಯರ ಸಂಗಡ ಅವರ ಕುಟುಂಬದವರ ಸಂಗಡ ಭಾಷಾಂತರ ಮಾಡಿದಂಥ ಚಿನ್ನಪ್ಪ ಸಂಗಡ ಎಲ್ಲ ನನ್ನ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. 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 ಧನ್ಯವಾದ.